ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಿ ಲರ್ನಿಂಗ್ ಲ್ಯಾಂಪ್. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 7th ಪಾರ್ಟ್ ಫಸ್ಟ್ ಬುಕ್ ಚಾಪ್ಟರ್ ನೇಮ್ ಮೇಜರ್ ಡೆವಲಪ್ಮೆಂಟ್ಸ್ ಇನ್ ದ ವರ್ಲ್ಡ್ ಅಂದ್ರೆ ಜಗತ್ತಿನ ಪ್ರಮುಖ ಘಟನೆಗಳ ಬಗ್ಗೆ ಈ ಪಾಠದಲ್ಲಿ ನಿಮಗೆ ಹೇಳಿದ್ದಾರೆ. ಸೊ ಈ ಪಾಠದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಒಂದು ಶಾರ್ಟ್ ಆಗಿ ಹೇಳ್ತೀನಿ, ನೆಕ್ಸ್ಟ್ ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಎರಡು ರಿಲಿಜಿಯನ್ ಬಗ್ಗೆ ಹೇಳಿದ್ದಾರೆ. ರಿಲಿಜಿಯನ್ ಅಂದ್ರೆ ಧರ್ಮ, ಎರಡು ಧರ್ಮದ ಬಗ್ಗೆ ಹೇಳಿದ್ದಾರೆ. ಸೊ ಧರ್ಮ ಯಾವಂದ್ರೆ ಒಂದು ಕ್ರಿಶ್ಚಿಯಾನಿಟಿ, ಇನ್ನೊಂದು ಇಸ್ಲಾಂ. ಆಮೇಲೆ ಒಂದ್ ಎಥನಿಕ್ ಗ್ರೂಪ್ ಬಗ್ಗೆ ಹೇಳಿದ್ದಾರೆ. ಸೊ ಎಥನಿಕ್ ಗ್ರೂಪ್ ಯಾವ್ದು ಅಂದ್ರೆ ಎಥನಿಕ್ ಗ್ರೂಪ್ ಅಂದ್ರೆ ಜಾತಿ ಗುಂಪು. ಸೊ ಜಾತಿ ಗುಂಪು ಯಾವ್ದಂದ್ರೆ ದ ಮಂಗೋಲ್ಸ್ ಬಗ್ಗೆ ಹೇಳಿದ್ದಾರೆ. ಅದ್ರೊಳಗೆ ಯಾರು ಇಂಪಾರ್ಟೆಂಟ್ ಪರ್ಸನ್ಸ್ ಆಳಿದ್ರು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಮೇಲೆ ಒಂದು ಎಂಪೈರ್ ಬಗ್ಗೆ ಹೇಳಿದ್ದಾರೆ. ಈ ಎಂಪೈರ್ ಕೂಡ ಎಥನಿಕ್ ಗ್ರೂಪೇನೆ. ಓಕೆ, ಅಂದ್ರೆ ಜಾತಿ ಗುಂಪು ಇದು ಒಂಥರ. ಅದು ಯಾವ್ದಂದ್ರೆ ಅಟೋಮನ್ ಟುರ್ಕ್ಸ್, ದಿ ಅಟೋಮನ್ ಟುರ್ಕ್ಸ್. ಸೊ ಇದರಲ್ಲಿ ಯಾರು ಇಂಪಾರ್ಟೆಂಟ್ ರೂಲರ್ಸ್ ಬರ್ತಾರೆ ಅನ್ನೋದನ್ನ ಈ ಲೆಸನ್ ಅಲ್ಲಿ ನಿಮ್ಗೆ ಶಾರ್ಟ್ ಆಗಿ ಹೇಳಿದ್ದಾರೆ. ಓಕೆ, ಸೊ ಬನ್ನಿ ಹಾಗಂದ್ರೆ ಲೆಸನ್ ಸ್ಟಾರ್ಟ್ ಮಾಡೋಣ. ಸೊ ಅವ್ರು ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ, ವಾಟ್ ಈಸ್ ಹಿಸ್ಟ್ರಿ. ಫಸ್ಟ್ ಲೈನ್ ಇದೆ, ವಾಟ್ ಈಸ್ ಹಿಸ್ಟ್ರಿ. ಹಿಸ್ಟ್ರಿ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದ ಪಾಸ್ಟ್. ಸೊ ಇತಿಹಾಸ ಅಂದ್ರೆ ಏನು? ಸೊ ಇತಿಹಾಸ ಅಂದ್ರೆ ಹಾದು ಹೋದ ಘಟನೆಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಸೊ ಹಾದು ಹೋದ ಘಟನೆ ನಮ್ಗೆ ಏನ್ ಹೇಳುತ್ತೆ? ಸೊ ಇಟ್ ನೆರೇಟ್ಸ್ ದ ಪ್ರೋಗ್ರೆಸ್ ಆಫ್ ಮ್ಯಾನ್ಕೈಂಡ್. ಮಾನವನ ಪ್ರಗತಿ ನಮಗೆ ಹೇಳುತ್ತೆ. ಓಕೆ, ಸೊ ವೈಲ್ ನೆರೇಟಿಂಗ್ ದ ಪಾಸ್ಟ್ ಇವೆಂಟ್ಸ್, ಹಾದು ಹೋದ ಘಟನೆಗಳನ್ನ ಹೇಳ್ಬೇಕಾದ್ರೆ ನಮ್ಗೆ 3 ಕ್ವಶನ್ಸ್ ಗೊತ್ತಿರಬೇಕು. ವಿ ನೀಡ್ ಟು ಡೀಲ್ ವಿತ್ 3 ಕ್ವಶನ್ಸ್. ಆ 3 ಕ್ವಶನ್ಸ್ ಗಳು ಯಾವ್ಯಾವ ಅಂದ್ರೆ, ವೆನ್ ಡಿಡ್ ದ ಇವೆಂಟ್ ಹ್ಯಾಪನ್, ಯಾವಾಗದು ಘಟನೆ ನಡೀತು. ವೇರ್ ಡಿಡ್ ಇಟ್ ಹ್ಯಾಪನ್, ಅಂದ್ರೆ ಆ ಘಟನೆ ಎಲ್ಲಿ ನಡೀತು. ಹೂ ವೇರ್ ಅಸೋಸಿಯೇಟೆಡ್ ವಿತ್ ಇಟ್, ಅಂದ್ರೆ ಆ ಘಟನೆ ಎಲ್ಲಿ ನಡೀತು, ಯಾವಾಗ ನಡೀತು, ಮತ್ತೆ ಆ ಘಟನೆ ನಡಿಬೇಕಾದ್ರೆ ಯಾರ್ಯಾರ ಪ್ರಮುಖ ಕಾರಣಗಳಾದರು ಅಂತ ನಮಗ್ ಗೊತ್ತಿರಬೇಕಾಗುತ್ತೆ. ಸೊ ಈ ಕ್ವಶನ್ ಗಳನ್ನ ನಾವು ಕೇಳ್ಕೊಂಡಾಗ ಅವಾಗ ನಮಗ್ ತಲೆಗೆ ಬರುತ್ತೆ ಆ ಘಟನೆ ಎಲ್ಲಿ ನಡೀತು, ಅಂದ್ರೆ ಯಾವ ಇಸ್ವಿಲ್ ನಡೀತು, ಯಾವ ಊರಲ್ಲಿ ನಡೀತು, ಮತ್ತೆ ಯಾವ್ಯಾವ ಪರ್ಸನ್ಸ್, ದಸ್ ಡೇಟ್ಸ್, ಪ್ಲೇಸ್ ಅಂಡ್ ಪರ್ಸನ್ಸ್ ಫ್ರಮ್ ಪಾರ್ಟ್ ಆಫ್ ಎನಿ ಹಿಸ್ಟೋರಿಕಲ್ ಇವೆಂಟ್. ಆ ಹಿಸ್ಟೋರಿಕಲ್ ಇವೆಂಟ್ ಇಂದ ನಮಗೆ ಇಸ್ವಿ ಗೊತ್ತಾಗುತ್ತೆ, ಎಲ್ಲಿ ನಡೀತು ಅನ್ನೋದು ಗೊತ್ತಾಗುತ್ತೆ, ಯಾರ್ಯಾರು ಜನರು ಇದ್ರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪೇಜ್ ಏನ್ ಹೇಳುತ್ತೆ, ದ ಇಂಗ್ಲಿಷ್ ವರ್ಡ್. ಸೊ ಫಸ್ಟ್ ಪೇಜ್ ಮುಗೀತು, ನೆಕ್ಸ್ಟ್ ಪೇಜ್. ಸೊ ನೆಕ್ಸ್ಟ್ ಪೇಜ್ ಏನಿದೆ, ದ ಇಂಗ್ಲಿಷ್ ವರ್ಡ್ ರಿಲಿಜಿಯನ್. ದ ಇಂಗ್ಲಿಷ್ ವರ್ಡ್ ರಿಲಿಜಿಯನ್ ಈಸ್ ಟ್ರಾನ್ಸ್ಲೇಟೆಡ್ ಆಸ್ ಧರ್ಮ ಇನ್ ಕನ್ನಡ. ಸೊ ಇಂಗ್ಲಿಷ್ ವರ್ಡ್ ರಿಲಿಜಿಯನ್ ಅಂದ್ರೆ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ, ಧರ್ಮ ಅಂತ ಹೇಳ್ತೀವಿ. ದ ಯೂಸ್ ಆಫ್ ದ ವರ್ಡ್ ರಿಲಿಜನ್ ಇನ್ ದಿಸ್ ಲೆಸನ್ ಈಸ್ ಟು ಮೀನ್ ಧರ್ಮ. ಈ ಲೆಸನ್ ಅಲ್ಲಿ ಎಲ್ಲಾದ್ರೂ ರಿಲಿಜನ್ ಅಂತ ವರ್ಡ್ ಬಂದ್ರೆ ಕನ್ನಡದಲ್ಲಿ ತಿಳ್ಕೊಳ್ಳಿ ಧರ್ಮ ಅಂತ. ಓಕೆ, ಕ್ರಿಶ್ಚಿಯಾನಿಟಿ ಇಸ್ ಆಲ್ಸೋ ಎ ಧರ್ಮ. ಓಕೆ, ಇಲ್ಲಿಂದ ಕ್ರಿಶ್ಚಿಯಾನಿಟಿ ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದೇ ಹೇಳ್ತಾರೆ. ಓಕೆ, ಯಾರು ಸ್ಟಾರ್ಟ್ ಮಾಡಿದ್ರು ಕ್ರಿಶ್ಚಿಯಾನಿಟಿ ಅನ್ನೋದನ್ನ ಹೇಳ್ತಾರೆ, ಯಾವ ಊರಲ್ಲಿ. ಓಕೆ, ಫಸ್ಟ್ ಬಂದ್ಬಿಟ್ಟು ಕ್ರಿಶ್ಚಿಯಾನಿಟಿ. ಇನ್ ದ ಪ್ರೆಸೆಂಟ್ ಟೈಮ್ ಕ್ರಿಶ್ಚಿಯಾನಿಟಿ ಅಂಡ್ ಇಸ್ಲಾಂ ಮೇ ಬಿ ಕನ್ಸಿಡರ್ ಆಸ್ ಪಾಪ್ಯುಲರ್ ರಿಲಿಜಿಯಸ್ ಆಫ್ ದ ವರ್ಲ್ಡ್. ಸೊ ಇನ್ ದ ಪ್ರೆಸೆಂಟ್ ಟೈಮ್ ಅಂದ್ರೆ ಈಗಿನ ಕಾಲದಲ್ಲಿ ಕ್ರಿಶ್ಚಿಯಾನಿಟಿ ಮತ್ತೆ ಇಸ್ಲಾಂ ಮೇ ಬಿ ಕನ್ಸಿಡರ್ ಆಸ್ ಪಾಪ್ಯುಲರ್ ರಿಲಿಜಿಯಸ್. ಇವು ತುಂಬಾ ಪ್ರಖ್ಯಾತ ಧರ್ಮವಾಗಿರ್ಬೋದು ಈಗಿನ ಟೈಮಲ್ಲಿ. ಆದ್ರೆ ಲೆಟ್ ಅಸ್ ಟ್ರೇಸ್ ದೇರ್ ಒರಿಜಿನ್, ಗ್ರೋತ್ ಅಂಡ್ ಇಂಪ್ಯಾಕ್ಟ್. ಒರಿಜಿನ್ ಅಂದ್ರೆ ವಿಕಾಸ, ಸಾರಿ ಒರಿಜಿನ್ ಅಂದ್ರೆ ಎಲ್ಲಿ ಹುಟ್ಕೊಳ್ತು, ಎಲ್ಲಿಂದ ಕ್ರಿಶ್ಚಿಯಾನಿಟಿ ಧರ್ಮ ಹುಟ್ಕೊಳ್ತು ಒರಿಜಿನ್ ಅಂದ್ರೆ. ಗ್ರೋತ್ ಅಂದ್ರೆ ವಿಕಾಸ, ಹೇಗೆ ಬೆಳೀತು, ಹೇಗೆ ಹರಡಿತು ಗ್ರೋತ್ ಅಂದ್ರೆ. ಅಂಡ್ ಇಂಪ್ಯಾಕ್ಟ್ ಅಂದ್ರೆ ಪ್ರಭಾವ, ಮಾನವನ ಮೇಲೆ ಯಾವ ರೀತಿ ಈ ಧರ್ಮ ಪ್ರಭಾವ ಬೀರಿತು ಅಂತ ಹೇಳ್ತಿದ್ದಾರೆ. ಕ್ರಿಶ್ಚಿಯಾನಿಟಿ ಡೇಟ್ಸ್ ಬ್ಯಾಕ್ ಟು ಮೋರ್ ದೆನ್ 2000 ಇಯರ್ಸ್. ಅಂದ್ರೆ ಕ್ರಿಶ್ಚಿಯಾನಿಟಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 2 ವರ್ಷದ ಹಿಂದಿನ ಇತಿಹಾಸ ಇದೆ ಅಂತ ಹೇಳ್ತಾರೆ. ಕ್ರಿಶ್ಚಿಯಾನಿಟಿ ಸ್ಟಾರ್ಟ್ ಆಗಿದ್ದು 2 ವರ್ಷದ ಹಿಂದೆ. ಜೀಸಸ್ ಕ್ರಿಸ್ಟ್ ವಾಸ್ ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ. ಸೊ ಕ್ರಿಶ್ಚಿಯಾನಿಟಿ ಸ್ಥಾಪಿತ, ಫೌಂಡರ್ ಅಂದ್ರೆ ಸ್ಥಾಪಿತ ಅಂದ್ರೆ ಯಾರು ಸ್ಥಾಪನೆ ಮಾಡಿದ್ರು ಕ್ರಿಶ್ಚಿಯಾನಿಟಿನ. ಸೊ ಕ್ರಿಶ್ಚಿಯಾನಿಟಿನ ಸ್ಥಾಪನೆ ಮಾಡಿದ್ದು ಜೀಸಸ್ ಕ್ರೈಸ್ಟ್. ಸೊ ಜೀಸಸ್ ಕ್ರೈಸ್ಟ್ ಅನ್ನೋ ವ್ಯಕ್ತಿ ಕ್ರಿಶ್ಚಿಯಾನಿಟಿನ ಸ್ಥಾಪನೆ ಮಾಡ್ತಾನೆ. ಸೊ ಇವರು ದ ಬೈಬಲ್ ಈಸ್ ದ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್. ಸೊ ಬೈಬಲ್ ಈಸ್ ದ ಹೋಲಿ ಬುಕ್ ಅಂದ್ರೆ ಪ್ರಮುಖ ಗ್ರಂಥ. ಸೊ ಪವಿತ್ರ ಗ್ರಂಥ ಅಥವಾ ಪ್ರಮುಖ ಗ್ರಂಥ ಬೈಬಲ್. ಇವರ ಧರ್ಮದ ಪ್ರಮುಖ ಗ್ರಂಥ ಯಾವ್ದಂದ್ರೆ ಬೈಬಲ್.
ಕ್ರಿಶ್ಚಿಯನ್ಸ್ದು. ಓಕೆ, ಬೈಬಲ್ ಕಂಟೈನ್ಸ್ ಲೈಫ್ ಅಂಡ್ ಪ್ರೀಚಿಂಗ್ಸ್ ಆಫ್ ಕ್ರೈಸ್ಟ್. ಸೊ ಲೈಫ್ ಅಂಡ್ ಪ್ರೀಚಿಂಗ್ಸ್ ಅಂದ್ರೆ ಉಪದೇಶಗಳು, ಮತ್ತೆ ಲೈಫ್ ಅಂದ್ರೆ ಜೀವನದ ವಿವರಗಳು. ಅಂದ್ರೆ ಜೀಸಸ್ ಕ್ರಿಸ್ತಿನ ಜೀವನದ ವಿವರಗಳು ಮತ್ತೆ ಆತನ ಉಪದೇಶಗಳು ಈ ಬೈಬಲ್ ಅನ್ನೋ ಪ್ರಮುಖ ಗ್ರಂಥದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಜೀಸಸ್ ಇನ್ ಕನ್ನಡ ಏಸು. ಸೊ ಜೀಸಸ್ ಅನ್ನೋದು ಇಂಗ್ಲಿಷ್ ಆಗುತ್ತೆ. ಸೊ ಏಸು ಅನ್ನೋದು ಕನ್ನಡ. ಜೀಸಸ್ ಅನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಏಸು ಕ್ರೈಸ್ತ, ಏಸು ಅಂತ ಕರಿತೀವಿ. ದ ಮೀನಿಂಗ್ ಆಫ್ ದ ವರ್ಡ್ ಕ್ರೈಸ್ಟ್ ಈಸ್ ಸೇವಿಯರ್. ಓಕೆ, ಕ್ರೈಸ್ಟ್ ಅಂದ್ರೆ ಸೇವಿಯರ್ ಅಂತ. ನೆಕ್ಸ್ಟ್, ಲೈಫ್ ಆಫ್ ಜೀಸಸ್ ಕ್ರಿಸ್ತ್ ರವರ ಜೀವನ ಹೇಗಿತ್ತು? ಎಲ್ಲಿ ಹುಟ್ಟಿದ್ರು? ಅವರ ತಾಯಿ ಯಾರು ಅಂತ ನೋಡೋಣ. ಜೀಸಸ್ ವಾಸ್ ಬಾರ್ನ್ ಇನ್ ಬೆಥಲ್ಹೇಮ್ ಇನ್ ಇಸ್ರೇಲ್. ಜೀಸಸ್ ಎಲ್ಲಿ ಹುಟ್ಟಿದ್ರು ಅಂದ್ರೆ ಬೆಥಲ್ಹೇಮ್. ಸೊ ಬೆಥಲ್ಹೇಮ್ ಅನ್ನೋದು ಪ್ಲೇಸ್. ಈ ಪ್ಲೇಸ್ ಯಾವ ದೇಶದಲ್ಲಿದೆ ಅಂದ್ರೆ ಇಸ್ರೇಲ್ ಬೆಥಲ್ಹೇಮ್ ಅಲ್ಲಿ ಇದೆ. ಸೊ ಜೀಸಸ್ ಕ್ರೈಸ್ಟ್ ಅವರು ಬೆಥಲ್ಹೇಮ್ ಅನ್ನೋ ಊರಲ್ಲಿ ಇಸ್ರೇಲ್ ದೇಶದಲ್ಲಿ ಹುಟ್ಟಿದ್ರು. ಓಕೆ, ಹೀಸ್ ಮದರ್ ವಾಸ್ ಮೇರಿ. ಅವರ ತಾಯಿ ಹೆಸರೇನು? ಮೇರಿ. ವೆನ್ ಹಿ ವಾಸ್ ಅಬೌಟ್ 30 years old, he left his home and moved from place to place, serving the weak and the poor. ಸೊ ಇವ್ರಿಗೆ ಯಾವಾಗ 30 ವಯಸ್ಸು ಆಯ್ತು, ಸೊ ಇವರು ಮನೆಯನ್ನ ತೊರಿತಾರೆ, ಮನೆಯನ್ನ ಬಿಟ್ಟು ಹೋಗ್ತಾರೆ. ಮನೆಯನ್ನ ಬಿಟ್ಟು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೂವ್ ಆಗ್ತಾ ದೀನರಿಗೆ ಮತ್ತೆ ಬಡವರಿಗೆ ಸಹಾಯನ ಮಾಡ್ತಿರ್ತಾರೆ. ವೀಕ್ ಅಂದ್ರೆ ದೀನರು, ಪೂರ್ ಅಂದ್ರೆ ಬಡವರು. ಫಾರ್ ಹಿಮ್ ಕಂಪ್ಯಾಷನ್ ವಾಸ್ ದ ಎಸೆನ್ಸ್ ಆಫ್ ರಿಲಿಜಿಯಸ್ ಲೈಫ್. ಸೊ ಜೀಸಸ್ ಕ್ರಿಸ್ತರವರಿಗೆ ಕಂಪ್ಯಾಷನ್ ಅಂದ್ರೆ ಸಹಾನುಭೂತಿ ಅಥವಾ ಕರುಣೆ. ಸೊ ಅವ್ರಿಗೆ ಕರುಣೆಯೇ ಧರ್ಮದ ಮೂಲವಾಗಿತ್ತು. ರಿಲಿಜಿಯಸ್ ಅಂದ್ರೆ ಧರ್ಮ ಮೇಲೆ ಆಲ್ರೆಡಿ ಹೇಳಿದ್ರಲ್ಲ, ರಿಲಿಜಿಯಸ್ ಅಂದ್ರೆ ಧರ್ಮದ ಮೂಲ ಯಾವ್ದಾಗಿತ್ತು ಅಂದ್ರೆ ಸಹಾನುಭೂತಿ ಅಥವಾ ಕರುಣೆ. ಹಿ ಪ್ರೀಚ್ಡ್ ಥ್ರೂ ಪ್ಯಾರಬಲ್ಸ್. ಸೊ ಅದಂದ್ರೆ ಮಾರಲ್ ಸ್ಟೋರೀಸ್. ಅಂದ್ರೆ ಈ ಕರುಣೆ ಧರ್ಮದ ಮೂಲವಯ್ಯ ಹಿಡ್ಕೊಂಡು ಅವ್ರು ಏನ್ ಮಾಡ್ತಿದ್ರು? ಕಥೆಗಳನ್ನ ಹೇಳ್ತಿದ್ರು ಜನರಿಗೆ. ಇನ್ಫ್ಲುಯೆನ್ಸ್ಡ್ ಬೈ ದ ಟೀಚಿಂಗ್ಸ್ ಆಫ್ ಜೀಸಸ್, ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಫಾಲೋಡ್ ಹಿಮ್. ಸೊ ಆತನ ಜೀಸಸ್ ಕ್ರಿಸ್ತರವರ ಕಥೆಗಳನ್ನ ಕೇಳಿ ಅವರಿಂದ ಪ್ರಭಾವಿತವಾಗಿ ಬಹಳ ದೊಡ್ಡ ಜನರು ಏನ್ ಮಾಡ್ತಾರೆ? ಅವ್ರನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ದ ರಿಲಿಜಿಯಸ್ ಲೀಡರ್ಸ್ ಅಪೋಸ್ಡ್ ಹಿಮ್. ಅದೇ ರೀತಿ ಧರ್ಮದ ಗುರುಗಳು ಜೀಸಸ್ ಕ್ರಿಸ್ತನ ಅಪೋಸ್ ಮಾಡ್ತಾರೆ, ಅಂದ್ರೆ ನಿರಾಕರಿಸ್ತಾರೆ. ಓಕೆ, ದೇ ಅಕ್ಯೂಸ್ಡ್ ಹಿಮ್ ಆಫ್ ಟ್ರೀಸನ್. ಅಂದ್ರೆ ಈ ಧರ್ಮದ ಗುರುಗಳು ಈ ಜೀಸಸ್ ಕ್ರಿಸ್ತವ್ರನ್ನ ಏನ್ ಮಾಡ್ತಾರಂದ್ರೆ ದೇಶದ್ರೋಹಿ ಅಥವಾ ರಾಜ್ಯದ್ರೋಹಿ ಅನ್ನ ಪಟ್ಟ ಕಟ್ತಾರೆ ಇವ್ರಿಗೆ. ಯಾರು? ಈ ರಿಲಿಜಿಯಸ್ ಲೀಡರ್ಸ್ ಇರ್ತಾರಲ್ಲ ಬೇರೆದವರು, ಅವರು ಅವರ ಟೀಚಿಂಗ್ಸ್ ಗಳನ್ನ ವಿರೋಧಿಸಿ ಜೀಸಸ್ ಕ್ರಿಸ್ತರವರಿಗೆ ದೇಶದ್ರೋಹಿ ಅಥವಾ ಸೂನ್ ಜೀಸಸ್ ಕ್ರೈಸ್ಟ್ ವಾಸ್ ಕ್ರೂಸಿಫೈಡ್. ಸೊ ಇದೆಲ್ಲ ರಾಜ್ಯದ್ರೋಹಿ ದೇಶದ್ರೋಹಿನ ಪಟ್ಟ ಕಟ್ಟಿದ್ಮೇಲೆ ಎಲ್ಲರೂ ಸೇರಿ ಏನ್ ಮಾಡ್ತಾರೆ? ಜೀಸಸ್ ಕ್ರೈಸ್ಟ್ ನ ಕ್ರೂಸಿಫೈಡ್ ಮಾಡ್ತಾರೆ. ಸೊ ಕ್ರೂಸಿಫೈಡ್ ಅಂದ್ರೆ ಏನು? ಸೊ ಕ್ರೂಸಿಫೈಡ್ ಅಂದ್ರೆ ಶಿಲುಬೆಗೆ ಏರಿಸ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ರೂಸಿಫಿಕೇಶನ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ಕ್ರಿಮಿನಲ್ಸ್ ಇನ್ ದೋಸ್ ಡೇಸ್. ಸೊ ಆಗಿನ ಕಾಲದಲ್ಲಿ ಶಿಲುಬೆಗೆ ಏರಿಸುವುದು ದೇಶದ್ರೋಹಿಗೆ ಒಂದು ಪನಿಷ್ಮೆಂಟ್ ನೀಡಿದ ಹಾಗೆ. ಓಕೆ, ನೆಕ್ಸ್ಟ್ ಬರೋದು ಜೀಸಸ್ ಕ್ರೈಸ್ಟ್ ಅವರ ಟೀಚಿಂಗ್ಸ್. ಸೊ ಅವ್ರ ಟೀಚಿಂಗ್ಸ್ ಅಂದ್ರೆ ಬೋಧನೆಗಳು. ಸೊ ಅವ್ರು ಏನ್ ಜನರಿಗೆ ಹೇಳಿದ್ರು? ಸೊ ಜೀಸಸ್ ಸ್ಟ್ರೆಸ್ಡ್ ದ್ಯಾಟ್ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಅಂಡ್ ಹೆನ್ಸ್ ವಿ ಆರ್ ಆಲ್ ಬ್ರದರ್ಸ್. ನಾವು ದೇವರ ಮಕ್ಕಳು ಮತ್ತೆ ನಾವೆಲ್ಲರೂ ಬ್ರದರ್ಸ್ ಅಂದ್ರೆ ಸೋದರರು ಅಂತ ಜೀಸಸ್ ಕ್ರಿಸ್ತ ಅವರು ಅವ್ರ ಟೀಚಿಂಗ್ ಅಲ್ಲಿ, ಅವ್ರ ಬೋಧನೆಯಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್, ಹಿ ಕಾಲ್ಡ್ ಅಪಾನ್ ದ ಪೀಪಲ್ ಟು ಲೀಡ್ ಅ ಪ್ಯೂರ್ ಲೈಫ್ ವಿತೌಟ್ ಕಮಿಟಿಂಗ್ ಸಿನ್ಸ್, ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್. ಸೊ ಎರಡನೇ ಬೋಧನೆ ಅರ್ಥ ಏನಂದ್ರೆ, ಸೊ ಇವರು ಜನರಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ? ಯಾವುದೇ ಪಾಪಗಳನ್ನ, ಸಿನ್ಸ್ ಅಂದ್ರೆ ಪಾಪಗಳನ್ನ ಮಾಡದೇನೆ ಜೀವನಗಳನ್ನ ನಡೆಸ್ರಿ ಅಂತ ಹೇಳ್ತಾರೆ. ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ಮ ಅಕ್ಕಪಕ್ಕದವರನ್ನ ನಿಮ್ಮಂತೆ ಕಾಣಿರಿ, ಗೌರವಿಸಿರಿ ಮತ್ತೆ ಪ್ರೀತಿಸಿ ಅಂತ ಹೇಳ್ತಾರೆ. ಸರ್ವಿಸ್ ಟು ಮ್ಯಾನ್ಕೈಂಡ್ ಈ ಸರ್ವಿಸ್ ಟು ಗಾಡ್. ಸೊ ಇವರು ಮೂರನೇ ಬೋಧನೆಯಲ್ಲಿ ಹೇಳ್ತಾರೆ ಏನಂದ್ರೆ, ಮಾನವನ ಸೇವೆ ದೇವರ ಸೇವೆ. ಸೊ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ದೇವರಿಗೆ ಸಹಾಯ ಮಾಡದಂಗೆ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೊಂಡು ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋಣ.
So after the death of Jesus, his 12 disciples started spreading his teachings jealously. ಸೊ ಜೀಸಸ್ ಕ್ರೈಸ್ತ್ ಅವರನ್ನ ಶಿಲುಬೆಗೆ ಏರಿಸಿದ ನಂತರ ಅವರು ನಿಧನಗೊಳ್ತಾರೆ. ಓಕೆ, ಆ ನಿಧನಗೊಂಡ ನಂತರ ಅವ್ರಿಗೆ 12 ಡಿಸಿಪಲ್ಸ್ ಇರ್ತಾರೆ. ಸೊ ಡಿಸಿಪಲ್ಸ್ ಅಂದ್ರೆ ಪರಮ ಶಿಷ್ಯರು. ಅವ್ರಿಗೆ ಎಷ್ಟು ಡಿಸಿಪಲ್ಸ್ ಇರ್ತಾರೆ? 12 ಡಿಸಿಪಲ್ಸ್ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಹೀಸ್ ಟೀಚಿಂಗ್ಸ್ ಜೆಲಸ್ಲಿ, ಅಂದ್ರೆ ಉತ್ಸಾಹದಿಂದ. ಜೆಲಸ್ಲಿ ಅಂದ್ರೆ ಉತ್ಸಾಹದಿಂದ ಅವರು ಹೇಳಿಕೊಟ್ಟ ಪಾಠಗಳನ್ನ, ಉಪದೇಶಗಳನ್ನ ಹರಡಿಸೋಕೆ ಪ್ರಾರಂಭಿಸ್ತಾರೆ. So as a result, several Christian communities emerged within the Roman Empire. So ಈ 12 ಪರಮ ಶಿಷ್ಯರು ಬೇರೆ ಬೇರೆ ಕಡೆ ಹೋಗಿ ಅವರು ಹೇಳಿಕೊಟ್ಟ ಬೋಧನೆಗಳನ್ನ ಹೇಳಿದ್ಮೇಲೆ ಸೆವೆರಲ್ ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಎಮರ್ಜ್ಡ್ ವಿತ್ ಇನ್ ದ ರೋಮನ್ ಎಂಪೈರ್. ಸೊ ಕಮ್ಯುನಿಟೀಸ್ ಅಂದ್ರೆ ಸಮುದಾಯಗಳು. ಓಕೆ, ಈ ಕ್ರಿಶ್ಚಿಯನ್ ಸಮುದಾಯಗಳು ರೋಮನ್ ಎಂಪೈರ್. ಸೊ ಕ್ರಿಶ್ಚಿಯಾನಿಟಿ ಧರ್ಮ ಸ್ಥಾಪನೆಯ ಆದಾಗ ಯಾವ ಎಂಪೈರ್ ಇತ್ತಂದ್ರೆ ರೋಮನ್ ಎಂಪೈರ್. ಸೊ ರೋಮನ್ ಎಂಪೈರ್ ವಿವಿಧ ಕಡೆಯಲ್ಲಿ ಕ್ರಿಶ್ಚಿಯಾನಿಟಿ ಹುಟ್ಟುಕೊಳ್ಳಲು ಪ್ರಾರಂಭವಾಯಿತು. ಅಟ್ ಫಸ್ಟ್ ದ ಕ್ರಿಶ್ಚಿಯನ್ಸ್ ವೇರ್ ಪರ್ಸಿಕ್ಯೂಟೆಡ್. ಈ ಪರ್ಸಿಕ್ಯೂಟೆಡ್ ಅಂದ್ರೆ ಕಿರುಕುಳ. ಸೊ ಇನಿಷಿಯಲ್ ಯಾವ್ದೋ ಒಂದು ನೀವು ಕಾರ್ಯ ಮಾಡಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಹಿಂಸೆ ಅನ್ಸುತ್ತೆ. ಸೊ ಇದು ಯಾವುದು ಸರಿಯಾಗಿ ನಡೆಯಲ್ಲ. ಸೊ ಈ ಕ್ರಿಶ್ಚಿಯಾನಿಟಿ ಹರಡಬೇಕಾದ್ರೆ, ಸೊ ಕ್ರಿಶ್ಚಿಯನ್ ಡಿಸಿಪಲ್ಸ್ ಹೋಗಿ ತಮ್ಮ ಬೋಧನೆಗಳನ್ನ ಹೇಳಬೇಕಾದ್ರೆ ಅವ್ರಿಗೆ ಕಿರುಕುಳ ಕೊಡ್ತಾರೆ. ಬಟ್ ಇನ್ ಕೋರ್ಸ್ ಆಫ್ ಟೈಮ್ ದ ರೋಮನ್ ಎಂಪೈರ್ ರಿಕಗ್ನೈಸ್ ದ ಕ್ರಿಶ್ಚಿಯನ್ ಫೇತ್. ಇನ್ ಕೋರ್ಸ್ ಆಫ್ ಟೈಮ್ ಅಂದ್ರೆ ಕೆಲವು ಸಮಯದ ನಂತರ ಈ ರೋಮನ್ ಎಂಪೈರ್ ಏನ್ ಮಾಡ್ತಾನೆ, ರೋಮನ್ ಎಂಪೈರ್ದವರು ಕ್ರಿಶ್ಚಿಯಾನಿಟಿನ ರಿಕಗ್ನೈಸ್ ಮಾಡ್ತಾರೆ. ಓಕೆ, ಲೇಟರ್ ದ ಇಟಾಲಿಯನ್ ಸಿಟಿ ಆಫ್ ರೋಮ್ ಎಮರ್ಜ್ಡ್ ಆಸ್ ದ ಮೇನ್ ಸೆಂಟರ್ ಆಫ್ ಕ್ರಿಶ್ಚಿಯನ್ ಚರ್ಚ್ ವಿತ್ ದ ಪೋಪ್ ಆಸ್ ಇಟ್ಸ್ ಸುಪ್ರೀಂ ಹೆಡ್. ಸೊ ಇಟಾಲಿಯನ್ ಸಿಟಿಯ ರೋಮ್ ಏನಾಗುತ್ತೆ, ಕ್ರಿಶ್ಚಿಯನ್ ಅವರ ಪ್ರಮುಖ ಕೇಂದ್ರವಾಗಿ ಬೆಳೆಯುತ್ತೆ. ಬೆಳೆದ ನಂತರ ಪೋಪ್ ಸುಪ್ರೀಂ ಹೆಡ್. ಸೊ ಪೋಪ್ ಅಂದ್ರೆ ಇಲ್ಲಿ ಗುರು ಅಂತ ಕರೀತಾರೆ. ಕ್ರಿಶ್ಚಿಯನ್ಸ್ ಅವರು ಪೋಪ್ಗೆ ಗುರು ಅಂತ ಕರೀತಾರೆ. ಓಕೆ, ಪೋಪ್ ಏನಾಗ್ತಾನೆ, ಅದರದ ಪ್ರಮುಖ ಹೆಡ್ ಆಗ್ತಾನೆ. ಅಂಡರ್ ಹಿಮ್ ಮಿಷನರೀಸ್ ವೇರ್ ಸೆಂಟ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಟು ಸ್ಪ್ರೆಡ್ ದ ನ್ಯೂ ರಿಲಿಜಿಯನ್. ಸೊ ಇಲ್ಲಿ ಮಿಷನರೀಸ್ ಅಂದ್ರೆ ಮಠಾಧಿಪತಿಗಳು ಅಂತ ಕರಿತೀವಿ, ಇಲ್ಲ ಕನ್ನಡದಲ್ಲಿ ಕೂಡ ಮಿಷನರೀಸ್ ಅಂತ ಕರಿತೀವಿ. ಸೊ ಈ ಮಠಾಧಿಪತಿಗಳನ್ನ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ತಾರೆ. ಸೊ ಅವ್ರಿಗೆ ಕಳಿಸಿದಾದ್ಮೇಲೆ ಈ ಹೊಸ ಧರ್ಮ ಏನ್ ಹುಟ್ಕೊಳ್ತಲ್ಲ ಇದನ್ನ ಹರಡಿಸೋಕೆ ಕಳಿಸ್ತಾರೆ. ಗ್ರಾಜುಯಲಿ ದ ಚರ್ಚ್ ಡೆವಲಪ್ಡ್ ಇನ್ ಟು ಅ ಪವರ್ಫುಲ್ ರಿಲಿಜಿಯಸ್ ಆರ್ಗನೈಸೇಷನ್. ಸೊ ಈ ಮಠಾಧಿಪತಿಗಳು ಮಿಷನರೀಸ್ ನ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಗೆ ಕಳಿಸಿದಾಗ ಏನಾಗುತ್ತೆ, ಈ ಕ್ಯಾಥೋಲಿಕ್ ಚರ್ಚ್ ಅನ್ನೋದು ಮೋಸ್ಟ್ ಪವರ್ಫುಲ್ ರಿಲಿಜಿಯಸ್ ಆರ್ಗನೈಸೇಷನ್ ಆಗಿ ಬೆಳೆಯುತ್ತೆ. ಓಕೆ, ಇದು ಕ್ರಿಶ್ಚಿಯಾನಿಟಿ ಹೇಗೆ ಹುಟ್ಕೊಳ್ತು, ಯಾರಿಂದ ಹುಟ್ಕೊಳ್ತು, ಅವ್ರ ತಾಯಿ ಹೆಸರೇನು, ಅವ್ರಿಗೆ ಯಾವ ಪಟ್ಟ ಕಟ್ಟಿದ್ರು, ಅವರ ಬೋಧನೆಗಳೇನು, ಮತ್ತೆ ಯಾವ ರೀತಿ ಹರಡಿತು ಅಂತ ಆಗಿತ್ತು ವಿಡಿಯೋ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇಸ್ಲಾಂ ಬಗ್ಗೆ ನೋಡೋಣ. ಸೊ ಇಸ್ಲಾಂ ಇದು ಒಂದು ಧರ್ಮ. ಸೊ ಇದು ಹೇಗೆ ಹುಟ್ಕೊಳ್ತು ಇದೇ ರೀತಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗೆ ಮೋಟಿವೇಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.